ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ ಮೊದಲನೇ ಜೂನ್ 2023ರ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಸೊ ಈ ಕರೆಂಟ್ ಅಫೇರ್ಸ್ ನಾನು ದ ಹಿಂದೂ ನ್ಯೂಸ್ ಪೇಪರಿಂದ ತೊಗೊಂಡಿದ್ದೀನಿ, ಕೆಲವೊಂದು PIBಯಿಂದ ತೊಗೊಂಡಿದ್ದೀನಿ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ಸಿಂದ ತೊಗೊಂಡಿದ್ದೀನಿ. ಯಾವುದು ಹೆಚ್ಚು ಇಂಪಾರ್ಟೆನ್ಸ್ ಅನಿಸುತ್ತೋ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಸೊ ಆ ಸಬ್ಜೆಕ್ಟ್ಗಳನ್ನು ಅಥವಾ ಆ ಟಾಪಿಕ್ಗಳನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ ನನ್ನದಾಗಿದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಇದಾಗಿದೆ, ರವಿದಾಸಾಯ್ ಕಮ್ಯುನಿಟಿ ಮತ್ತು ಒಂದು ಸ್ಪೇಸ್ ಕ್ರಾಫ್ಟ್ ಚೈನಾದು, ದಟ್ ಈಸ್ ಸಂಜೋ 16 ಸ್ಪೇಸ್ ಕ್ರಾಫ್ಟ್ and beluga whale and Ahilyabai Holkar ಮತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಹಿಮಾಲಯನ್ ಬ್ರೌನ್ ಬೀರ್. ಬನ್ನಿ ಒಂದೊಂದಾಗಿ ನೋಡೋಣ. ಇವತ್ತಿನ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ರವಿದಾಸಾಯ್ ಕಮ್ಯುನಿಟಿ. ಸೊ ಹಾಗಾದರೆ ಯಾವ ಕಾಂಟೆಕ್ಸ್ಟಲ್ಲಿ ಇದು ನ್ಯೂಸಲ್ಲಿ ಇದೆ ಅಂತ ನೋಡೋದಾದರೆ, ಕ್ಯಾಲಿಫೋರ್ನಿಯಾದಲ್ಲಿ ಅಂಡರ್ ದಿ ರೆಡಾರ್ ಅಲ್ಪಸಂಖ್ಯಾತರ ಧಾರ್ಮಿಕ ಸಮುದಾಯ ರವಿದಾಸಿಯಾ ಎಂದು ಕರೆಯಲ್ಪಡುವ ಜನರು ಜಾತಿ ಪಕ್ಷಪಾತವನ್ನು ಕಾನೂನುಬಾಹಿರಗೊಳಿಸುವ ರಾಷ್ಟ್ರದಲ್ಲಿ ರಾಜ್ಯವನ್ನು ಮೊದಲ ಸ್ಥಾನದಲ್ಲಿರಿಸಲು ಪ್ರತಿಪಾದಿಸಲು ಸಾರ್ವಜನಿಕ ಗಮನಕ್ಕೆ ಬರುತ್ತಿದೆ. ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಇರುವಂತಹ ಒಂದು ಮೈನಾರಿಟಿ ರಿಲಿಜನ್ ಕಮ್ಯುನಿಟಿ ಇದು ರವಿದಾಸಿಯಾ. ಇದು ಮೊದಲನೆಯ ಬಾರಿಗೆ ಒಂದು ಕಾಸ್ಟ್ ಸಿಸ್ಟಮ್ನ ಎಲಿಮಿನೇಟ್ ಮಾಡಬೇಕು ಅಥವಾ ಒಂದು ಬಯಾಸ್ ಮಾಡಬೇಕು, ಔಟ್ಲಾ ಮಾಡಬೇಕು ಇನ್ ಮೇಕಿಂಗ್ ದ ಸ್ಟೇಟ್. ಇದು ಫಸ್ಟ್ ಇನ್ ದ ನೇಷನ್. ಸೊ ಹಾಗಾದರೆ ಕ್ಯಾಲಿಫೋರ್ನಿಯಾದ ಮ್ಯಾಪನ್ನು ನೋಡೋದಾದರೆ, ಇದು ನಾರ್ತ್ ಅಮೇರಿಕಾದಲ್ಲಿ ಇಲ್ಲಿದೆ ನೋಡಿ ಕ್ಯಾಲಿಫೋರ್ನಿಯಾ. ಸೊ ಯಾವೆಲ್ಲ ಸ್ಥಳಗಳು ನ್ಯೂಸಲ್ಲಿರುತ್ತೋ ಹೆಚ್ಚು ಅದಕ್ಕೆ ಈ 2023 UPSC ಕ್ವೆಶನ್ ಪೇಪರ್ ನೋಡಿದರೆ ನೀವು ಸುಮಾರು ಒಂದು 4-5 ಕ್ವೆಶನ್ಸ್ ಆನ್ ದ ವರ್ಲ್ಡ್ ಮ್ಯಾಪ್ ಬೇಸಿಸ್ ಮೇಲೆ ಇತ್ತು. ಸೊ ಯಾವುದೆಲ್ಲ ಬಾರ್ಡರಿಂಗ್ ಕಂಟ್ರೀಸ್ ಆಗಿದೆ ಅಥವಾ ಇತ್ತೀಚಿನಲ್ಲಿ ಸುದ್ದಿಯಲ್ಲಿತ್ತು, ಯಾವ ಪ್ಲೇಸ್ ಯಾವ ನೇಷನ್ಗೆ ರಿಲೇಟೆಡ್ ಆಗಿದೆ ಅಂತ. ಹಾಗಾಗಿ ಸೊ ಮ್ಯಾಪ್ ಅನಾಲಿಸಿಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಲಿಫೋರ್ನಿಯಾ ಬಂದುಬಿಟ್ಟು ನಾರ್ತ್ ಅಮೆರಿಕಾದಲ್ಲಿದೆ. ಇದು ಬಾರ್ಡರ್ ವಿತ್ ಪ್ಯಾಸಿಫಿಕ್ ಓಷನ್. ಸೊ ಇದರ ಪಕ್ಕ USA ಇದೆ, ನಾರ್ತಲ್ಲಿ ಕೆನಡಾ ಇದೆ, ಆಮೇಲೆ ಕೆಳಗಡೆ ಮೆಕ್ಸಿಕೋ ಇದೆ, ಸೆಂಟ್ರಲ್ ಅಮೇರಿಕಾ, ಕೆರಿಬಿಯನ್ ಸಿ, ಗಲ್ಫ್ ಆಫ್ ಮೆಕ್ಸಿಕೋ. ಸೊ ನಿಮ್ಗೆ ಹತ್ರ ಅಟ್ಲಾಸ್ ಇದ್ದರೆ ಒಂದ್ಸತಿ ಇನ್ನೂ ಡೀಟೇಲಾಗಿ ಇಲ್ಲಿ ಡೀಟೇಲಾಗಿ ಕೆಲವೊಂದು ಪ್ಲೇಸಸ್ಗಳನ್ನು ಮೆನ್ಷನ್ ಮಾಡಿಲ್ಲ. ಸೊ ಒಂದು ಬ್ರಾಡ್ ಪಿಕ್ಚರ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಅಟ್ಲಾಸನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಡೀಟೇಲಾಗಿ ಮ್ಯಾಪನ್ನು ಅನಲೈಸ್ ಮಾಡಿ. ಸೊ ಮುಂದೆ ನೋಡೋದಾದರೆ, ಯಾರಿವರು ರವಿದಾಸಿಯಾ ಅಂತ ನೋಡೋದಾದರೆ, ರವಿದಾಸಿಯಗಳು ಜಾತಿ ಮತ್ತು ವರ್ಗ ಸಮಾನತೆಯನ್ನು ಬೋಧಿಸಿದೆ. 14ನೇ ಶತಮಾನದ ಭಾರತೀಯ ಗುರು ರವಿದಾಸ್ ಅವರ ಅನುಯಾಯಿಗಳು. ಗುರು ರವಿದಾಸ್ ಅವರು ಅಸ್ಪೃಶ್ಯತೆ ಜಾತಿಗೆ ಸೇರಿದವರು ಮತ್ತು ದಲಿತ ಎಂದು ಕರೆಯಲಾಗುತ್ತದೆ. ಅತ್ಯಂತ ಕೆಳ ಜಾತಿಯ ಸದಸ್ಯರ ಸಾಮಾಜಿಕ ಬಹಿಷ್ಕಾರಕ್ಕೆ ಪ್ರತಿಕ್ರಿಯೆಯಾಗಿ ನಂಬಿಕೆಯು ಹೊರಹೊಮ್ಮಿತು. ಅಂದರೆ ದ ಫೇತ್ ಇಟ್ ಸೆಲ್ಫ್ ಎಮರ್ಜ್ಡ್ ಇನ್ ದ ರೆಸ್ಪಾನ್ಸ್ ಟು ದ ಸೊಸೈಟಲ್ ಎಕ್ಸ್ಕ್ಲೂಷನ್ ಆಫ್ ದ ಲೋಯೆಸ್ಟ್ ಕಾಸ್ಟ್ ಮೆಂಬರ್. ಮುಂದೆ ಅನೇಕ ಪುರುಷ ರವಿದಾಸಿಯ ಸದಸ್ಯರು ಪೇಟದಲ್ಲಿ ಉದ್ದನೆಯ ಕೂದಲನ್ನು ಧರಿಸಿರುತ್ತಾರೆ ಮತ್ತು ಕಡ ಅಥವಾ ಕಂಕಣ, ಕಂಗ ಅಥವಾ ಮರದ ಚಾವಣಿಗೆ ಮತ್ತು ಕಿರ್ಪಾನ್ ಹೊಂದಿಕೆಯ ಏಕ ಅಂಚಿನ ಚಾಕುಗಳಂತಹ ಸಿಖ್ ನಂಬಿಕೆಯ ಉಲ್ಲೇಖಗಳನ್ನು ಹೊಯ್ಯುತ್ತಾರೆ. ಅಂದರೆ ಇವರು ಯಾವುದಕ್ಕೆ ಯಾವ ಧರ್ಮಕ್ಕೆ ರಿಲೇಟೆಡ್ ಅಥವಾ ಒಂದು ಸಿಮಿಲಾರಿಟಿಯನ್ನು ಹೊಂದಿರ್ತಾರೆ ಅಂತ ಕೇಳಿದರೆ ಇದು ಸಿಖ್ ಧರ್ಮದ ನಂಬಿಕೆಯ ಉಲ್ಲೇಖಗಳನ್ನು ಕೂಡ ಇವರು ಹೊಂದಿರ್ತಾರೆ. ಸಮುದಾಯದಲ್ಲಿ ಅನೇಕ ಪುರುಷರು ಮತ್ತು ಮಹಿಳೆಯರು ಸಿಖ್ ಕೊನೆಯ ಹೆಸರುಗಳನ್ನು ಹೊಂದಿದ್ದಾರೆ. ಅಂದರೆ ಸಿಂಗ್ ಅಥವಾ ಕೌರ್ ಅಂತ ಇರ್ಬೋದು. ಹಾಗಾದರೆ ಈ ಗುರು ರವಿದಾಸ್ ಯಾರು ಅಂತ ನೋಡೋದಾದರೆ, ಹಿ ವಾಸ್ ಆನ್ ಇಂಡಿಯನ್ ಗುರು, ಮಿಸ್ಟಿಕ್ ಆ್ಯಂಡ್ ದ ಪೊಯೆಟ್ who was one of the most renowned figures in the North Indian Bhakti movement. Ravidas was born in 14th century in a village near Varanasi to the family of cobblers and tanners who belonged to the then untouchables or the leather working caste known as Chammars. The Guru Granth Sahib, which is the sacred text of Sikhism, bears the 40 verses of or Shabas of Ravidas. ಅಂದರೆ ಸಿಖ್ ಧರ್ಮದ ಪವಿತ್ರ ಗ್ರಂಥ ನಾವೇನು ಗುರು ಗ್ರಂಥ ಸಾಹೇಬ್ ಅಂತ ಕರಿತೀವೋ ಅದರಲ್ಲಿ ರವಿದಾಸರು ಹೇಳಿರುವಂತಹ 40 ಪದ್ಯಗಳು ಅಥವಾ ಶಬಾದ್ಗಳು ಅಂತ ಕರೀತಾರೆ, ಅವು ಆ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ರವಿದಾಸಿಯ ಟೆಂಪಲ್ಸ್ಗಳ ಬಗ್ಗೆ ನೋಡೋದಾದರೆ, ರವಿದಾಸಿಯ ಪ್ಲೇಸ್ ಆಫ್ ವರ್ಷಿಪ್ ಈಸ್ ಕಾಲ್ಡ್ ದ
ಸಭಾ, ದೇರ ಅಥವಾ ಗುರುದ್ವಾರ ಅಥವಾ ಗುರುಘರ್, ವಿಚ್ ಕುಡ್ ಆಲ್ ದ ಟ್ರಾನ್ಸ್ಲೇಟ್ ಆಸ್ ಟೆಂಪಲ್. Adherents covers their heads and they remove their shoes before entering the prayer hall or the place of worship. ಮುಂದೆ ಸಿಖ್ ಗುರುದ್ವಾರಗಳು ಮಾಡುವಂತೆ ದೇವಾಲಯಗಳ ಪೂಜೆಯ ನಂತರ ಊಟವನ್ನು ನೀಡುತ್ತದೆ. ಅದನ್ನು ಲಂಗರ್ ಎಂದು ಕರೆಯುತ್ತಾರೆ. ರವಿದಾಸಿಯ ದೇವಾಲಯಗಳು ಸಾಮಾನ್ಯವಾಗಿ ಪ್ರಾರ್ಥನಾ ಮಂದಿರಗಳಲ್ಲಿ ಗುರು ರವಿದಾಸ್ ಅಥವಾ ಅವರ ವಿಗ್ರಹಗಳು ಮತ್ತು ಚಿತ್ರಗಳನ್ನು ಪ್ರದರ್ಶಿಸುತ್ತದೆ. ಅನೇಕ ರವಿದಾಸರ ದೇವಾಲಯಗಳು ಬಿ.ಆರ್. ಅವರ ಜನ್ಮದಿನವನ್ನು ಸಹ ಆಚರಿಸುತ್ತದೆ. ಅಂದರೆ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಈ ಟೆಂಪಲ್ಗಳಲ್ಲಿ ಆಚರಣೆ ಮಾಡ್ತಾರೆ. ಮೆನಿ ರವಿದಾಸ್ ಟೆಂಪಲ್ಸ್ ಆಲ್ಸೋ ಅಬ್ಸರ್ವ್ ದ ಬರ್ತ್ ಆ್ಯನಿವರ್ಸರೀಸ್ ಆಫ್ ಬಿ.ಆರ್. ಅಂಬೇಡ್ಕರ್. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಸೆಂಜೌ 16 ಸ್ಪೇಸ್ ಕ್ರಾಫ್ಟ್. ಸೊ ಚೀನಾ ಬಾಹ್ಯಾಕಾಶ ನೌಕೆಯನ್ನು ಪ್ರಾರಂಭಿಸಿತು. ಅಂದರೆ ಶೆಂಜೌ 16 ತನ್ನ ಮೊದಲ ನಾಗರಿಕ ಸೇರಿದಂತೆ 3 ಗಗನಯಾತ್ರಿಗಳು ತನ್ನ ತ್ರಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೊತ್ತೊಯ್ಯುತ್ತದೆ. ಈ ಸೆಂಜೌ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಮುಖ್ಯ ವಿವರಗಳನ್ನು ನೋಡೋದಾದರೆ 3 ಗಗನಯಾತ್ರಿಗಳು ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೆಂಜೌ 15ರ ಸಿಬ್ಬಂದಿಯನ್ನು ಬದಲಾಯಿಸಲಿದ್ದಾರೆ. ಅಂದರೆ ಆಲ್ರೆಡಿ 15 ಸೊ ಇದನ್ನು ಅವರು ಚೇಂಜ್ ಮಾಡಲಿದ್ದಾರೆ ಅಥವಾ ರೀಪ್ಲೇಸ್ ಮಾಡಲಿದ್ದಾರೆ ವಿತ್ ದ 16 ಸೆಂಜೌ. ಹೊಸ ಸಿಬ್ಬಂದಿ ಮುಂದಿನ 5 ತಿಂಗಳ ಕಾಲ ಅಲ್ಲಿಯೇ ಇರುತ್ತಾರೆ. ಇದು ಯೋಜಿಸಿದಂತೆ ದೊಡ್ಡ ಪ್ರಮಾಣದ ಇನ್ ಆರ್ಬಿಟ್ ಪರೀಕ್ಷೆಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನು ನಡೆಸ್ತದೆ. ಅವರ ಅಧ್ಯಯನದಲ್ಲಿ ಉನ್ನತ ಮಟ್ಟದ ವೈಜ್ಞಾನಿಕ ಸಾಧನೆಗಳನ್ನು ಮಾಡುವ ನಿರೀಕ್ಷೆ ಇದೆ. ಅದು ಯಾವ್ಯಾವು ಅಂತ ನೋಡೋದಾದರೆ ನವೀನ ಕ್ವಾಂಟಮ್ ವಿದ್ಯಮಾನಗಳು, ಹೆಚ್ಚಿನ ನಿಖರವಾದ ಬಾಹ್ಯಾಕಾಶ ಸಮಯ ಆವರ್ತನ ವ್ಯವಸ್ಥೆಗಳು, ಅಂದರೆ ನಾವು ಸ್ಪೇಸ್ ಟೈಮ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಅವರೊಂದು ಎಕ್ಸ್ಪೆರಿಮೆಂಟ್ನ ಮಾಡೋದಾಗಿರ್ಬೋದು, ಅಥವಾ ಸಾಮಾನ್ಯ ಸಾಪೇಕ್ಷತೆ ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಆಫ್ ಜನರಲ್ ರಿಲೇಟಿವಿಟಿ, ಮತ್ತು ಜೀವನದ ಮೂಲ ದ ಒರಿಜಿನ್ ಆಫ್ ಲೈಫ್ ಬಗ್ಗೆ ಕೂಡ ಅವರು ಅಧ್ಯಯನ ಮಾಡಲಿದ್ದಾರೆ. ಸೊ ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಇತ್ತೀಚೆಗೆ ಚೈನಾ ಲಾಂಚ್ ಮಾಡಿರುವಂತಹ ಸೆಂಜೌ 16 ಸ್ಪೇಸ್ ಕ್ರಾಫ್ಟ್ನ ಮೂಲ ಉದ್ದೇಶ ಯಾವುದ್ಯಾವುದು ಅಂತ ಕೊಟ್ಟು ಈ 4 ಆಪ್ಷನ್ ಕೊಟ್ಟರೆ ಜೀವನದ ಮೂಲ ಅನ್ನೋದನ್ನು ನಿಮಗೆ ಡೌಟ್ ಬರ್ಬೋದು. ಸ್ಪೇಸಲ್ಲಿ ಏನಪ್ಪ ಒರಿಜಿನ್ ಆಫ್ ಲೈಫ್ನ ಏನಕ್ಕೆ ಅಧ್ಯಯನ ಮಾಡ್ತಾರೆ ಅವರು, ಸೊ ಹಾಗಾಗಿ ಇದು ತಪ್ಪು ಅಂತ ಅನಿಸ್ಬೋದು. ಬಟ್ ನಿಖರವಾಗಿ ನೀವು ಇದ್ರ ಬಗ್ಗೆ ಓದಿದರೆ ಗೊತ್ತಾಗುತ್ತೆ. ದೇ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಒರಿಜಿನ್ ಆಫ್ ಲೈಫ್ ಇನ್ ದಿಸ್ ಸ್ಪೇಸ್ ಕ್ರಾಫ್ಟ್ ಅಂತ. ಸೊ ಮುಂದೆ ದ ಥಿಯಾಂಗ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೋಡೋದಾದರೆ ಇದು ಚೀನಾದ ಮ್ಯಾನ್ಡ್ ಸ್ಪೇಸ್ ಏಜೆನ್ಸಿ ನಿರ್ವಹಿಸುತ್ತದೆ. ಬೇಹುಗಾರಿಕೆ ಹೆಚ್ಚಿನ ಅಪಾಯವನ್ನು ಉಲ್ಲೇಖಿಸಿದೆ. ಚೀನಾದೊಂದಿಗೆ ಕೆಲಸ ಮಾಡುವುದು USA ನಿರ್ಬಂಧಿಸಿದ ನಂತರ ಇದು ಚೀನಾ ನಿರ್ವಹಿಸಿದೆ. ಅಂದರೆ ಆಲ್ರೆಡಿ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ, ಎಲ್ಲರಿಗೂ ಗೊತ್ತಿದೆ. ಸೊ ಬಟ್ ಯಾವಾಗ US ಚೈನಾವನ್ನು ಬಾಳ್ ಮಾರುತ್ತೋ, ನಾಸಾ ಜೊತೆ ವರ್ಕ್ ಮಾಡೋದು, ಆಗ ಚೈನಾ ಏನು ಮಾಡುತ್ತೆ, ತನ್ನದೇ ಆದಂಥ ಒಂದು ಸ್ಪೇಸ್ ಸ್ಟೇಷನ್ ಬೇಕು ನನಗೆ. ಇವಾಗ ಬಸ್ಗಳನ್ನು ಎಲ್ಲಿ ನಿಲ್ಲಿಸ್ತೀವಿ, ಬಸ್ ಸ್ಟ್ಯಾಂಡಲ್ಲಿ. ಸಿಮಿಲರ್ಲಿ ಬಾಹ್ಯಾಕಾಶಗಳಲ್ಲಿ ತಮ್ಮ ಸ್ಪೇಸ್ ಕ್ರಾಫ್ಟ್ಗಳನ್ನು ನಿಲ್ಲಿಸೋದಕ್ಕೆ ಅಲ್ಲಿ ಇದ್ದು ಸ್ಟೇ ಮಾಡಿ ಅಧ್ಯಯನ ಮಾಡೋದಕ್ಕಾಗಿ ಇರುವಂತಹ ಒಂದು ನಿಲ್ದಾಣವನ್ನು ನಾವು ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಈಗ ಚೈನಾ ತನ್ನದೇ ಆದಂಥ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿದೆ. ಅದರ ಹೆಸರು ಬಂದ್ಬಿಟ್ಟು ಟಿಯಾಂಗಾಂಗ್. ಶಾಶ್ವತವಾಗಿ ನೆಲೆಸಿರುವ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಮಾಡ್ಯೂಲ್ 2021ರಲ್ಲಿ ನಕ್ಷೆಯನ್ನು ಪ್ರವೇಶಿಸಿತ್ತು ಮತ್ತು ಮುಂದಿನ ವರ್ಷಗಳಲ್ಲಿ 2 ಮಾಡ್ಯೂಲ್ಗಳನ್ನು ಅದಕ್ಕೆ ಸೇರಿಸಲಾಯಿತು. ಮುಂದಿನ ಟಾಪಿಕ್ ಬಂದ್ಬಿಟ್ಟು ಬೆಲುಗಾ ವೇಲ್. ಇತ್ತೀಚೆಗೆ ಎಲ್ಲಿ ಅಂತಂದರೆ ವಾಲ್ದಿಮಿರ್ ಬೆಲುಗಾ ತಿಮಿಂಗಲವನ್ನು ಸ್ವೀಡಿಷ್ ಕರಾವಳಿಯಲ್ಲಿ ಗುರುತಿಸಲಾಯಿತು. ಬೆಲುಗಾ ರಷ್ಯಾದ ಹೊಸ ಬೇಹುಗಾರ ಎಂದು ಊಹಿಸಲಾಗಿದೆ. ಈ ತಿಮಿಂಗಲ ಬಗ್ಗೆ ನೋಡೋದಾದರೆ ಬೆಲುಗಾ ತಿಮಿಂಗಲವು ಆರ್ಕಿಟಿಕ್ ಮತ್ತು ಉಪ ಆರ್ಕ್ಟಿಕ್ ಸೆಟ್ರಾಸಿಯನ್ ಆಗಿದೆ. ಇದು ನಾರ್ವಾಲ್ ಜೊತೆಗೆ ಮೋನೋಡಾಂಟಿಡೆ ಕುಟುಂಬದ 2 ಸದಸ್ಯರಲ್ಲಿ ಒಂದಾಗಿದೆ ಮತ್ತು ಡ್ಯಾಲ್ಫಿನಾಪ್ಟೆರಸ್ ಕುಲದ ಏಕೈಕ ಸದಸ್ಯ ಇದಾಗಿದೆ. ಸೊ ನಿಮ್ಮ ಹೋಮ್ವರ್ಕ್ ನನಗೆ ಕಮೆಂಟ್ ಮಾಡಿ ಹೇಳಬೇಕು, ಸೆಟಾಸಿಯನ್ ಅಂತಂದರೆ ಏನು, ಇದರ ಅರ್ಥ ಏನು. ಈ ಬೆಲುಗಾ ತಿಮಿಂಗಲವನ್ನು ಬಿಳಿ ತಿಮಿಂಗಲ ಅಂತ ಕೂಡ ಕರೀತಾರೆ. ಇದು ತನ್ನ ತಲೆಯ ಮುಂಭಾಗದಲ್ಲಿ ಒಂದು ವಿಶಿಷ್ಟವಾದ ಪ್ರೋಟ್ಯೂಬರೆನ್ಸ್ ಅನ್ನು ಹೊಂದಿದೆ. ಇದು ಕಲ್ಲಂಗಡಿ ಎಂಬ ಎಕೋಲೇಷನ್ ಅಂಗವನ್ನು ಹೊಂದಿದೆ. ಇದು ಈ ಜಾತಿಯದಲ್ಲಿ ದೊಡ್ಡದಾಗಿರುತ್ತದೆ ಮತ್ತು ರೂಪುಗೊಳ್ಳುತ್ತದೆ. ಯಾವುದು
ಎಕೊಲೇಷಿಯನ್ ಕಲ್ಲಂಗಡಿಯ ರೂಪದಲ್ಲಿ ಒಂದು ಅಂಗವನ್ನು ಹೊಂದಿದೆ. ಇದು ಅದು ಇಲ್ಲಿ ನೋಡಿ, ಇದು ಅದು ರೂಪುಗೊಳ್ತಿದೆ ಮತ್ತು ಬೇರೆ ತಿಮಿಂಗಲಗಳಿಗೆ ಕಂಪೇರ್ ಮಾಡಿದರೆ ಅದು ತುಂಬ ದೊಡ್ಡದಾಗಿದೆ. ಇದರ ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ಅಂತ ನೋಡೋದಾದರೆ, ಆರ್ಕಿಟಿಕ್ ಮತ್ತು ಉಪ ಆರ್ಕಿಟಿಕ್ ನೀರಲ್ಲಿ ನಿರಂತರವಾದ ವೃತ್ತಾಕಾರದ ವಿತರಣೆಯಲ್ಲಿ ವಾಸಿಸುತ್ತದೆ. ಬೇಸಿಗೆಯಲ್ಲಿ ಅವು ಮುಖ್ಯವಾಗಿ 76 ಡಿಗ್ರಿಯಿಂದ 80 ಡಿಗ್ರಿನವರೆಗೆ ಆಳವಾದ ನೀರಿನಲ್ಲಿ ಕಂಡುಬರುತ್ತದೆ. ಕನ್ಸರ್ವೇಷನ್ ಸ್ಟೇಟಸ್ ಅಂತ ನೋಡೋದಾದರೆ, ಪ್ರಯರ್ ಟು 2008 the beluga was listed as a vulnerable by the IUCN. In 2017 it was listed as least concern by IUCN. ಮುಂದಿನ ವಿಷಯ ಬಂದ್ಬಿಟ್ಟು ಅಹಿಲ್ಯಾಬಾಯಿ ಹೋಲ್ಕರ್. ಸೊ ಯಾಕೆ ಇವರು ನ್ಯೂಸಲ್ಲಿದ್ದಾರೆ ಅಂತಂದರೆ, ಮರಾಠ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರ 298ನೇ ಜನ್ಮದಿನವನ್ನು ಗುರುತಿಸಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅಹಮದ್ ನಗರವನ್ನು ಅಹಲ್ಯಾ ನಗರ ಎಂದು ನಾಮಕರಣ ಮಾಡಲು ಘೋಷಿಸಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಹಮದ್ ನಗರವನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಅಹಲ್ಯಾ ನಗರ ಅಂತ ಮರು ನಾಮಕರಣ ಮಾಡಲು ಘೋಷಿಸಿದರು. ಈ ಸ್ಥಳದ ಬಗ್ಗೆ ಕೆಲವು ಮುಖ್ಯ ವಿವರಗಳನ್ನು ನೋಡೋದಾದರೆ, ಮಹಾರಾಷ್ಟ್ರದ ಪಶ್ಚಿಮ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಹಮದ್ ನಗರವು 240 BCಯಿಂದ ಪ್ರಾರಂಭವಾಗುವ ಕೆಲವು ಪ್ರಮುಖ ಸಾಮ್ರಾಜ್ಯಗಳ ಭಾಗವಾಗಿದೆ. ಮಧ್ಯಕಾಲೀನ ಅವಧಿಯಲ್ಲಿ ಈ ಪ್ರದೇಶವನ್ನು ರಾಷ್ಟ್ರಕೂಟ ರಾಜವಂಶ, ಪಶ್ಚಿಮ ಚಾಲುಕ್ಯರು ಮತ್ತು ನಂತರ ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ನಡೆಸಿದ್ದಾರೆ ಇಲ್ಲಿ. ಅಷ್ಟೇ ಅಲ್ಲದೆ 1486ರಲ್ಲಿ ಮಲ್ಲಿಕ್ ಅಹಮದ್ ನಿಜಾಮ್ ಶಾ ಬಹಮನಿ ಸುಲ್ತಾನರ ಪ್ರಧಾನಮಂತ್ರಿ ಸ್ಥಾನವನ್ನು ವಹಿಸಿಕೊಂಡರು. ಅವರು 1490ರಲ್ಲಿ ಅವರನ್ನು ಅಧಿಕಾರದಿಂದ ಹೊರಹಾಕಲು ಪ್ರಯತ್ನಿಸಿದ ಬಹಮನಿ ಸಾಮ್ರಾಜ್ಯದ ರಾಜನನ್ನು ಯಶಸ್ವಿಯಾಗಿ ಸೋಲಿಸಿದರು. 4 ವರ್ಷಗಳ ನಂತರ ಅವರು ಸೈನ್ಯವನ್ನು ಸೋಲಿಸಿದ ಸ್ಥಳಕ್ಕೆ ಸಮೀಪವಿರುವ ಸಿನ್ನಾ ನದಿಯ ಎಡದಂಡೆಯಲ್ಲಿ ನಗರವನ್ನು ಅಡಿಪಾಯವನ್ನು ಹಾಕುತ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅಹಮದ್ ನಗರ್ ಯಾವ ನದಿಯ ದಂಡೆ ಮೇಲಿದೆ ಅಂತಂದರೆ ಸಿನ್ನಾ ನದಿಯ ದಂಡೆ ಮೇಲಿದೆ. ಈ ನಗರಕ್ಕೆ ಅವರ ಹೆಸರನ್ನು ಇಡಲಾಯಿತು, ಅದು ಅಹಮದ್ ನಗರ್. ಹಾಗಾದರೆ ಈ ನಗರವನ್ನು ಕಟ್ಟಿಸಿರುವುದು ಯಾರು? ಮಲ್ಲಿಕ್ ಅಹಮದ್ ನಿಜಾಮ್ ಶಾ. ಮುಂದೆ ಅಹಲ್ಯಾಬಾಯಿ ಹೋಲ್ಕರ್ ಅವರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಅಹಲ್ಯಾಬಾಯಿ ಅಹಮದ್ ನಗರದ ಚೋಂಡಿ ಗ್ರಾಮದ ಮುಖ್ಯಸ್ಥ ಮುಕೋಂಜಿ ಶಿಂದೆಯವರ ಮಗಳಾಗಿ ಜನನವನ್ನು ಮಾಡ್ತಾರೆ. 1754ರಲ್ಲಿ ಭರತಪುರದ ರಾಜನ ವಿರುದ್ಧ ಕುಂಭೇರ ಕದನದಲ್ಲಿ ತನ್ನ ಗಂಡನ ಮರಣದ ನಂತರ ಅಹಲ್ಯಾಬಾಯಿ ಮಾಳ್ವಾವನ್ನು ನಿಯಂತ್ರಿಸಿದ್ದಾರೆ. ಅಷ್ಟೇ ಅಲ್ಲದೆ 1780ರಲ್ಲಿ ಶಿ ಹ್ಯಾಡ್ ದ ಕಾಶಿ ವಿಶ್ವನಾಥ ಟೆಂಪಲ್ ಇನ್ ವಾರಣಾಸಿ ರೀಬಿಲ್ಟ್ ನಿಯರ್ಲಿ ಎ ಸೆಂಚುರಿ ಆಫ್ಟರ್ ಮೊಘಲ್ ಕಿಂಗ್ ಔರಂಗಜೇಬ್ ಆರ್ಡರ್ ಇಟ್ಸ್ ಡಿಸ್ಟ್ರಕ್ಷನ್ಸ್. ಇವನು ಇದನ್ನು ನಾಶಪಡಿಸಿ ಅಂತ ಆರ್ಡರ್ ಮಾಡಿ ಆದ ಒಂದು ಶತಮಾನಗಳೇ ಆದ ನಂತರ ಇವರು ಇದನ್ನು ರೀಬಿಲ್ಡ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಹೋಲಿ ಸೈಟ್ಸ್ ಲೈಕ್ ಬದ್ರಿನಾಥ್, ದ್ವಾರಕಾ, ಓಂಕಾರೇಶ್ವರ್, ಗಾಯಾ ಆ್ಯಂಡ್ ರಾಮೇಶ್ವರಂ, ಹೋಲ್ಕರ್ ಆಲ್ಸೋ ಸಪೋರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ರೆಸ್ಟಿಂಗ್ ಲಾಡ್ಜಸ್ ಫಾರ್ ದ ಟ್ರಾವೆಲರ್ಸ್ ಆ್ಯಂಡ್ ದ ಪಬ್ಲಿಕ್ ಘಾಟ್ಸ್. ಮುಂದಿನ ವಿಷಯ ವರ್ಲ್ಡ್ಸ್ ಲಾರ್ಜೆಸ್ಟ್ ಗೇನ್ ಸ್ಟೋರೇಜ್ ಪ್ಲಾನ್. ಸಹಕಾರಿ ವಲಯದಲ್ಲಿ ವಿಶ್ವದ ಅತಿದೊಡ್ಡ ಧಾನ್ಯ ಸಂಗ್ರಹಣಾ ಯೋಜನೆಯು ಅನುಕೂಲಕ್ಕಾಗಿ ಅಂತರ ಸಚಿವಾಲಯ ಸಮಿತಿ ಸಂವಿಧಾನ ಮತ್ತು ಅಧಿಕಾರವನ್ನು ಕ್ಯಾಬಿನೆಟ್ ಅನುಮೋದಿಸಿದೆ. ಅಂದರೆ ಕ್ಯಾಬಿನೆಟ್ ಅಪ್ರೂವ್ಸ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಆನ್ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಫಾರ್ ಫೆಸಿಲಿಟೇಷನ್ಸ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಇನ್ ದ ಕೋಆಪರೇಟಿವ್ ಸೆಕ್ಟರ್. ಸೊ ಕೀ ಡೀಟೇಲ್ಸ್ಗಳನ್ನು ನೋಡೋದಾದರೆ, ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಆನ್ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಆಫ್ ಫೆಸಿಲಿಟೇಷನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಇನ್ ಕೋಆಪರೇಟಿವ್ ಸೆಕ್ಟರ್ಸ್ by convergence of various schemes of various ministers. The Ministry of Agriculture and Farmer Welfare, the Ministry of Consumer Affairs and Food and Public Distribution, and the Ministry of Food Processing Industry. ಇಂಪ್ಲಿಮೆಂಟೇಷನ್ನ ಯಾರು ಮಾಡ್ತಾರೆ ಅಥವಾ ಅನುಷ್ಠಾನಕ್ಕೆ ಯಾರು ತಗೊಂಬರ್ತಾರೆ ಅಂತ ನೋಡೋದಾದರೆ, ಆ್ಯಂಡ್ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಟು ಮಾಡಿಫೈ ದ ಗೈಡ್ಲೈನ್ಸ್ ಆರ್ ಇಂಪ್ಲಿಮೆಂಟೇಷನ್ ಮೆಥಡಾಲಜೀಸ್ ಆಫ್ ದ ಸ್ಕೀಮ್ಸ್ of the respective ministers as and when needed arises by the creation of infrastructure such as godowns etc. for agriculture and allied purposes at selected viable primary agricultural credit societies. ಅಂದರೆ ಈ ಮಹತ್ವದ ಬಹುದೊಡ್ಡದಾದಂಥ ಗೋಡೌನ್ಗಳು ಅಥವಾ ಫುಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ 3 ಮಿನಿಸ್ಟ್ರಿಗಳು
ತಮ್ಮ ಸಹಕಾರವನ್ನು ಕೊಡ್ತಾ ಇದೆ. ಒನ್ ಈಸ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಅನದರ್ ಒನ್ ಈಸ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ, ಮತ್ತು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಸ್. ಹಾಗಾದರೆ ಯಾವೆಲ್ಲ ಸ್ಕೀಮ್ಗಳನ್ನು ಮರ್ಜ್ ಮಾಡಿ ಈ ಒಂದು ಬಿಗ್ ಸ್ಕೀಮನ್ನು ತರ್ತಿದ್ದಾರೆ ಅಂತ ನೋಡೋದಾದರೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಒಳಗಡೆ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್, ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಸಬ್ ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್. ಮುಂದೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಆ್ಯಂಡ್ ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನಾ. ಮತ್ತು ಕನ್ಸ್ಯೂಮರ್ ಅಫೇರ್ಸ್ ಮತ್ತು ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಒಳಗಡೆ ಅಲೋಕೇಶನ್ ಆಫ್ ದ ಫುಡ್ ಗ್ರೇನ್ಸ್ ಅಂಡರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಆಪರೇಷನ್ಸ್ ಎಟ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಈ ಇಷ್ಟು ಸ್ಕೀಮ್ಗಳನ್ನು ಮರ್ಜ್ ಮಾಡಿಬಿಟ್ಟು ಈಗ ಅವರು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲ್ಯಾನನ್ನು ತೊಗೊಂಬರ್ತಿದ್ದಾರೆ. ಹಾಗಾದರೆ ಈ ಪ್ಲ್ಯಾನಿನ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಇಟ್ ಏಮ್ಸ್ ಟು ಅಡ್ರೆಸ್ ದ ನಾಟ್ ಜಸ್ಟ್ ದ ಸ್ಟೋರೇಜ್ ಆಫ್ ಅಗ್ರಿಕಲ್ಚರಲ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಕಂಟ್ರಿ by facilitating the establishment of the godowns at the level of PACS, but would also enables the PACS to undertake the various other activities. ಸೊ ಇದು ಸ್ಟೋರೇಜ್ ಫೆಸಿಲಿಟೀಸ್ನ ಕೊಡೋದಷ್ಟೇ ಅಲ್ಲದೆ ಬೇರೆ ಯಾವ ಕಾರ್ಯಗಳನ್ನು ಅಂಡರ್ಟೇಕ್ ಮಾಡುತ್ತೆ ಅಂತ ನೋಡೋದಾದರೆ, ದ ಫಂಕ್ಷನಿಂಗ್ ಆಸ್ ಎ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಫಾರ್ ದ ಸ್ಟೇಟ್ ಏಜೆನ್ಸೀಸ್ ಆರ್ ಫುಡ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ, ಸರ್ವ್ಸ್ ಆಸ್ ಎ ಫೇರ್ ಪ್ರೈಸ್ ಶಾಪ್ಸ್ ಆ್ಯಂಡ್ ಸೆಟ್ಟಿಂಗ್ ಅಪ್ ದ custom hiring centers and setting up common processing units including assaying, sorting, grading units for agricultural produce etc. ಹಾಗಾದರೆ ಪ್ಯಾಕ್ಸ್ ಅಂತಂದರೆ ಏನು ಅಂದರೆ, ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ PSCS ಅಂದರೆ ಏನು ಅಂತ ನೋಡೋದಾದರೆ, ಪ್ರಾಥಮಿಕ ಕೃಷಿ ಸಾಲ ಸಂಘಟನೆಗಳು, ಗ್ರಾಮ ಮಟ್ಟದ ಸಹಕಾರಿ ಸಾಲ ಸಂಘಗಳು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ನೇತೃತ್ವದಲ್ಲಿ 3 ಹಂತದ ಸಹಕಾರ ಸಾಲ ರಚನೆಯಲ್ಲಿ ಕೊನೆಯ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಂದ ಸಾಲವನ್ನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಮತ್ತು DCCBಗಳಿಗೆ ವರ್ಗಾಯಿಸಲಾಗುತ್ತದೆ. ಅಂದರೆ ದ DCCBs ಅಂದರೆ District Central Cooperative Banks works with the primary agricultural credit society which deal directly with the farmers. So these are the cooperative bodies. The individual farmers are the members of. ಹಾಗಾದರೆ ಈ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಯ ಮೆಂಬರ್ಸ್ ಯಾರು ಅಂತಂದರೆ ಫಾರ್ಮರ್ಸ್, ಆ್ಯಂಡ್ ದ ಆಫೀಸ್ ಬಿಯರರ್ಸ್ ಆರ್ ಎಲೆಕ್ಟೆಡ್ ಫ್ರಮ್ ವಿತಿನ್ ದೆಮ್. ಅ ವಿಲೇಜ್ ಕ್ಯಾನ್ ಹ್ಯಾವ್ ದ ಮಲ್ಟಿಪಲ್ ಪ್ಯಾಕ್ಸ್ ಅಂದರೆ ಒಂದು ವಿಲೇಜಲ್ಲಿ ಹಲವಾರು ಸಂಖ್ಯೆಯ ಪ್ಯಾಕ್ಸ್ಗಳು ಇರಬಹುದು, ಅಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಗಳು ಇರಬಹುದು. ಇಟ್ ಆಲ್ಸೋ ಇನ್ವಾಲ್ವ್ಸ್ ಇನ್ ದ ಶಾರ್ಟ್ ಟರ್ಮ್ ಲೆಂಡಿಂಗ್ ಆರ್ ವಾಟ್ ಈಸ್ ನೋನ್ ಆಸ್ ಕ್ರಾಪ್ ಲೋನ್ಗಳು ಸಹ ಇದು ಕೊಡ್ತಾರೆ. ಹಾಗಾದರೆ ಪ್ಯಾಕ್ ಬಗ್ಗೆ ಒಂದ್ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ಯಾಕ್ ಅಂತಂದರೆ ಏನು, ಅದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಜೊತೆ ಮತ್ತು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಜೊತೆ ಹೇಗೆ ತನ್ನ ಸಹಕಾರವನ್ನು ಕೊಡ್ತದೆ ಲೋನ್ ಡಿಸ್ಟ್ರಿಬ್ಯೂಷನಲ್ಲಿ ಅಥವಾ ಫಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಇದರ ಮೆಂಬರ್ಸ್ ಯಾರಾಗಿರ್ತಾರೆ, ಇದು ಕೋಆಪರೇಟಿವ್ ಬಾಡಿಯಾಗಿ ಆಪರೇಟ್ ಮಾಡುತ್ತೆ. ಒಂದು ಹಳ್ಳಿಯಲ್ಲಿ ಹಲವಾರು ಪ್ಯಾಕ್ಸ್ಗಳು ಇರಬಹುದು ಮತ್ತು ಶಾರ್ಟ್ ಟೈಮ್ ಲೆಂಡಿಂಗ್ ಫೆಸಿಲಿಟೀಸ್ ಕೂಡ ಇದರಲ್ಲಿ ಇದೆ. ಸೊ ಮುಂದಿನ ಟಾಪಿಕ್ ನೋಡೋದಾದರೆ ಹಿಮಾಲಯನ್ ಬ್ರೌನ್ ಬಿಯರ್. ಅತಿಕ್ರಮಣವು ಹಿಮಾಲಯದ ಕಂದು ಕರಡಿಗಳನ್ನು ಕಾಶ್ಮೀರದ ಹಳ್ಳಿಗಳಿಗೆ ತಳ್ಳುತ್ತದೆ. ಇವುಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ನೋಡೋದಾದರೆ, ಹಿಮಾಲಯನ್ ಕಂದು ಕರಡಿಯನ್ನು ಹಿಮಾಲಯದ ಕೆಂಪು ಕರಡಿ ಅಥವಾ ಇಸಾಬೆಲಿನ್ ಕರಡಿ ಅಥವಾ ಜುಸ್ದಿ ಎಂದು ಕರೆಯುತ್ತಾರೆ. ಇದು ಪಶ್ಚಿಮ ಹಿಮಾಲಯದಲ್ಲಿ ಕಂಡುಬರುವ ಕಂದು ಕರಡಿಯ ಉಪಜಾತಿಯಾಗಿದೆ. ಇದು ಪ್ರದೇಶದ ಅತಿದೊಡ್ಡ ಸಸ್ತನೀಯವಾಗಿದೆ. ಇದು ಸರ್ವಭಕ್ಷಕ ಮತ್ತು ಚಳಿಗಾಲದಲ್ಲಿ ಗುಹೆಗಳಲ್ಲಿ ಹೈಬರ್ನೇಟ್ ಆಗಿರುತ್ತದೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೈಬರ್ನೇಟ್ ಅಂದರೆ ಏನು ಮತ್ತು ಒಮ್ನಿವೋರಸ್ ಅಂದರೆ ಏನು. ಸೊ ನಿಮ್ಮ 2023ರ UPSC ಎಕ್ಸಾಮಿನೇಷನಲ್ಲಿ ಅಳಿಲುಗಳ ಬಗ್ಗೆ, ಸ್ಕ್ವಿರಲ್ಸ್ ಬಗ್ಗೆ ಒಂದು ಕ್ವೆಶನ್ಸ್ ಕೇಳಿದರು. ಅದರಲ್ಲಿ ಒಂದು ಆಪ್ಷನ್ ಇತ್ತು ಸ್ಕ್ವಿರಲ್ಸ್ ಆರ್ ಒಮ್ನಿವೋರಸ್ ಅಂತ. ಓಕೆ, ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಒಮ್ನಿವೋರಸ್ ಅಂದರೆ ಏನು ಮತ್ತು ಹೈಬರ್ನೇಟ್ಸ್ ಅಂದರೆ ಏನು ಅಂತ. ಮತ್ತು ಈ ಕಂದು ಕರಡಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ, ಹಿಮಾಲಯದ ಕಂದು ಕರಡಿ ಪಶ್ಚಿಮ ಹಿಮಾಲಯದಲ್ಲಿ ಈಶಾನ್ಯ ಪಾಕಿಸ್ತಾನದಿಂದ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡದ ಮೂಲಕ ಮಧ್ಯ ನೇಪಾಳದ ಹಿಮಾಲಯವರೆಗೂ ಕಂಡುಬರುತ್ತದೆ.
ಇವಕ್ಕೆ ಇರುವಂತಹ ಥ್ರೆಟ್ಸ್ಗಳು, ಬೆದರಿಕೆಗಳು ಏನು ಅಂತ ನೋಡೋದಾದರೆ, ದ ಹಿಮಾಲಯನ್ ಬ್ರೌನ್ ಬಿಯರ್ ಈಸ್ ಪೌಚ್ಡ್ ಫಾರ್ ಫರ್ ಆ್ಯಂಡ್ ಕ್ಲಾಸ್ for ornamental purposes and internal organs for use in medicines. It is killed by the sheepherds to protect their livestock. Due to the high value of the burens tree, it is commercially cut, causing the further destructions to the brown bear's habitat. ಅಂದರೆ ಈ ಟ್ರೀಗಳ ಮೇಲೆ ಅವು ಡಿಪೆಂಡ್ ಆಗಿದೆ. ಅಂದರೆ ಬುರಾನ್ಸ್ ಮರದ ಹೆಚ್ಚಿನ ಮೌಲ್ಯದ ಕಾರಣ ಅವುಗಳನ್ನು ಕಟ್ ಮಾಡ್ತಾರೆ. ಸೊ ಈ ಕರಡಿಗಳು ಆವಾಸ ಸ್ಥಾನ ಅದಾಗಿರುತ್ತೆ ಆ ಮರಗಳು. ಸೊ ಈ ಅವರ ಆವಾಸ ಸ್ಥಾನವನ್ನೇ ಕಟ್ ಮಾಡಿದಾಗ ಸೊ ಆಬ್ವಿಯಸ್ಲಿ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತದೆ. ಸೊ ಇಷ್ಟು ಈ ದಿನದ ಟಾಪಿಕ್ಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.